ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇವತ್ತಿನ ಸಬ್ಜೆಕ್ಟ್ ಹಸ್ತಮೈಥುನ. ಹಸ್ತಮೈಥುನ ಸರಿನೋ ತಪ್ಪೋ? ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸರಿನೋ ತಪ್ಪೋ ಅನ್ನೋದನ್ನು ನೀವು ನಿರ್ಧಾರ ಮಾಡಿ. ವೀಕ್ಷಕರೇ, ಹಸ್ತಮೈಥುನ ಒಂದು ರೀತಿಯ ದುಶ್ಚಟನೂ ಹೌದು. ಇದನ್ನು ಹದಿಹರೆಯದ ವಯಸ್ಸಿನಲ್ಲಿ ಕೆಲವೊಬ್ಬರು ಈ ದುಶ್ಚಟಕ್ಕೆ ಬೀಳುತ್ತಾರೆ. ಪ್ರಾಯೋಗಿಕವಾಗಿಯೋ ಅಥವಾ ಸ್ನೇಹಿತರ ಸಂಘದಲ್ಲೋ ಅಥವಾ ಇನ್ಯಾವುದೋ ಮಾಧ್ಯಮಗಳ ಮುಖಾಂತರ ಇದ್ರ ಬಗ್ಗೆ ಕ್ಯೂರಿಯಾಸಿಟಿಗೋಸ್ಕರನೋ ಚಟಕ್ಕೆ ಬಿದ್ದು ಬಿಡ್ತಾರೆ. ವೀಕ್ಷಕರೇ, ಈ ಹಸ್ತಮೈಥುನದಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಸುಖ ಸಿಗ್ಬೋದು. ಆದರೆ ಇದು ನೀವು ಹದಿಹರೆಯದ ವಯಸ್ಸಿನಲ್ಲಿ, ಅರ್ಥಾತ್ ನಿಮ್ಮ ದೇಹ ಸಂಪೂರ್ಣವಾಗಿ ಬೆಳವಣಿಗೆ ಆಗದೇ ಇರೋಂಥ ವಯಸ್ಸಿನಲ್ಲಿ, ಅಂದರೆ 20 ವಯಸ್ಸಿನ ಮುಂಚೆ ನೀವು ಮಾಡೋದ್ರಿಂದ ಧಾತುಕ್ಷಯ ಆಗುವಂತಹ ಸಾಧ್ಯತೆ. ಶರೀರ ಮಾಡಲ್ಪಟ್ಟಿರುವುದು ಸಪ್ತಧಾತುಗಳಿಂದ. ನಾನು ಆಗಲೆಲ್ಲ ಹೇಳ್ತಾ ಇರ್ತೇನೆ, ರಸ, ರಕ್ತ, ಮಾಂಸ, ಮೇಧ, ಹಸ್ತಿ, ಮಜ್ಜೆ, ಶುಕ್ರ, ಈ ಸಪ್ತಧಾತುಗಳಿಂದ ಮಾಡಲ್ಪಟ್ಟಿರೋದ್ರಿಂದ ಎಲ್ಲ ಧಾತುಗಳ ಪೋಷಣೆ, ಎಲ್ಲ ಧಾತುಗಳ ಸಮಸ್ಥಿತಿ ಅತ್ಯವಶ್ಯ ನೀವು ಆರೋಗ್ಯವಾಗಿರಬೇಕು ಅಂತಂದರೆ. ಹಸ್ತಮೈಥುನದಲ್ಲಿ ಶುಕ್ರ ಧಾತುವಿನ ಕೊರತೆ ಆಗ್ತದೆ. ನೀವು ಫೋರ್ಸ್ಫುಲಿ ಅದನ್ನು ಹೊರಗೆ ತೆಗಿತೀರಿ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಯಾವಾಗ ಶುಕ್ರ ಧಾತುವಿನಲ್ಲಿ ಕೊರತೆ ಆಗ್ತದೆ ಅದನ್ನು ನೀಗಿಸಲಿಕ್ಕೆ ಅದರ ಮೇಲಿರುವಂತಹ ಧಾತುವಿನಿಂದ ಶಕ್ತಿಯನ್ನು ಹೇಳ್ಕೊಳ್ತದೆ. ಶುಕ್ರ ಧಾತುವಿನ ಮೇಲಿರುವಂತಹ ಉತ್ತರ ಧಾತುಗಳು ಯಾವ್ಯಾವು? ರಸ, ರಕ್ತ, ಮಾಂಸ, ಅಸ್ಥಿ, ಮಜ್ಜೆ. ಮಜ್ಜೆಯಲ್ಲಿರುವಂತಹ ಶಕ್ತಿಯನ್ನು ಎಳ್ಕೊಳ್ತದೆ. ಮಜ್ಜೆಯಲ್ಲಿ ಕಮ್ಮಿ ಆಯಿತು ಅಂತಂದರೆ ಅಸ್ಥಿಯಲ್ಲಿರುವಂತಹ ಶಕ್ತಿಯನ್ನು ಎಳ್ಕೊಳ್ತದೆ. ಅಸ್ಥಿಯಲ್ಲಿ ಕಮ್ಮಿ ಆಯಿತು ಅಂತಂದರೆ ರಕ್ತ, ರಸಗಳಲ್ಲಿ ಇರುವಂತಹ ಶಕ್ತಿಯನ್ನು ಎಳ್ಕೊಳ್ತದೆ. ಹಿಂಗಾದಾಗ ಏನಾಗ್ತದೆ, ನಿಮಗೆ ಅಸ್ಥಿ ಧಾತುವಿನ ಕೊರತೆ ಆಯಿತು ಅಂದರೆ ಮೂಳೆ ಸಮಸ್ಯೆ, ಮಜ್ಜೆ ಧಾತುವಿನ ಕೊರತೆ ಆಯಿತು ಅಂದರೆ ಆರ್ಥರೈಟಿಸು ಇತ್ಯಾದಿ, ರಕ್ತಧಾತುವಿನ ಕೊರತೆ ಆಯಿತು ಅಂದರೆ ಈ ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು, ರಕ್ತದ ನ್ಯೂನತೆಗಳು. ಈ ರೀತಿ ಆಗಬಾರದು ಅಂತಂದರೆ ನಿಮ್ಮ ಶುಕ್ರಧಾತು ಸಮಸ್ಥಿತಿಯಲ್ಲಿ ಇರಬೇಕು. ಸಮಸ್ಥಿತಿಯಲ್ಲಿರಬೇಕು ಅಂತಂದರೆ ಶುಕ್ರವನ್ನು ಕಾಪಾಡ್ಕೋಬೇಕು, ಅರ್ಥಾತ್ ಬ್ರಹ್ಮಚರ್ಯವನ್ನು ಮೇಂಟೈನ್ ಮಾಡಬೇಕು. ಹಂಗಾರೆ ವಿವಾಹದ ನಂತರ ಹೇಗೆ ಸರ್? ಆವಾಗಲೂ ಕೂಡ ಶುಕ್ರಧಾತುವಿನ ನಷ್ಟ ಆಗ್ತದಲ್ಲ? ತಾವು ಕೇಳ್ತೀರಿ. ವಿವಾಹ ಆಗುವುದು ಯಾವಾಗ? 21 ವಯಸ್ಸಿನ ನಂತರ. ಆ ವಯಸ್ಸಿನಲ್ಲಿ ನಿಮ್ಮ ದೇಹ ಸದೃಢ ಆಗಿರ್ತದೆ, ಧಾತು ಪುಷ್ಟಿಯಾಗಿರ್ತದೆ. ಒಂದು ವೇಳೆ ವೀರ್ಯ ನಾಶ ಆದ್ರೂ ಕೂಡ ಮತ್ತೆ ಉತ್ಪತ್ತಿ ಮಾಡುವಂತಹ ಶಕ್ತಿ ದೇಹಕ್ಕೆ ಇರ್ತದೆ. ಆ ಸಂದರ್ಭದಲ್ಲಿ ಶುಕ್ರ ನಷ್ಟ ಆದರೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಗಿಡ ಎಳೆದಿದ್ದಾಗ ನೀವು ಮುರಿದ್ರೆ ಮತ್ತೆ ಚಿಗುರುವಂತಹ ಸಾಧ್ಯತೆ ಕಡಿಮೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನೀವು ಧಾತು ನಷ್ಟ ಮಾಡ್ಕೊಂಡ್ರೆ ಮತ್ತೆ ಉತ್ಪತ್ತಿ ಆಗಲ್ಲ. ಗಿಡ ಒಂದು ಹಂತಕ್ಕೆ, ಒಂದು ಪ್ರಬುದ್ಧಮಾನಕ್ಕೆ ಬಂದು ಬಲ್ತಾಗ ನೀವು ರೆಂಬೆ ಕೊಂಬೆಗಳನ್ನು ಕಡಿದ್ರೂ ಕೂಡ ತೊಂದರೆ ಇಲ್ಲ. ಅರ್ಥಾತ್ ನೀವು ಪ್ರಾಯಕ್ಕೆ ಬಂದ ನಂತರ, ಮದುವೆಯ ನಂತರ ಈ ರೀತಿ ಧಾತು ನಷ್ಟ ಮಾಡ್ಕೊಂಡ್ರೂ ಕೂಡ ನಷ್ಟ ಇಲ್ಲ, ಮತ್ತೆ ಉತ್ಪತ್ತಿ ಮಾಡಿಕೊಳ್ಳುವಂತಹ ಶಕ್ತಿ ದೇಹಕ್ಕೆ ಇರ್ತದೆ. ಮತ್ತು 70 ವಯಸ್ಸಿನ ನಂತರ ವಯೋವೃದ್ಧರು ಕೂಡ ಈ ರೀತಿ ನಷ್ಟವನ್ನು ಮಾಡ್ಕೊಂಡ್ರೆ ಮತ್ತೆ ಉತ್ಪತ್ತಿ ಮಾಡುವಂತಹ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಹಳೆ ವೃದ್ಧವಾಗಿರುವಂತಹ ವಯಸ್ಸಾಗಿರುವಂತಹ ಮರಕ್ಕೆ ನೀವು ಕಡಿದ್ರೆ ಮತ್ತೆ ಚಿಗುರುವಂತಹ ಸಾಧ್ಯತೆ ಕಡಿಮೆ. ಸೊ ಈ ಶುಕ್ರಧಾತುವಿನ ಬಳಕೆಯನ್ನು ಸಂತಾನಾಭಿವೃದ್ಧಿಗೆ ಬಳಕೆ ಮಾಡಬೇಕು ಹೊರತು ಇನ್ನಿತರ ಕಾರ್ಯಗಳಿಗೆ ಅಲ್ಲ. ವೀಕ್ಷಕರೇ, ಬ್ರಹ್ಮಚರ್ಯದ ಪಾಲನೆಯನ್ನು ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಪಾಲನೆ ಮಾಡಬೇಕು. ವಿವಾಹವಾಗಿರುವಂತಹ ಪುರುಷರಾಗಲಿ ಸ್ತ್ರೀಯರಾಗಲಿ ವಿವಾಹ ಗೃಹಸ್ಥಾಶ್ರಮವನ್ನು ನಿಭಾಯಿಸಲಿಕ್ಕೆ ಶುಕ್ರಧಾತುವನ್ನು ನಷ್ಟ ಆದ್ರೂ ಕೂಡ ಉತ್ಪತ್ತಿ ಮಾಡ್ಕೊಳ್ಳೋಂಥ ದೇಹ ಶಕ್ತಿಯನ್ನು ದೇಹ ಹೊಂದಿರೋದ್ರಿಂದ ಏನೂ ತೊಂದರೆ ಇಲ್ಲ. ಮತ್ತು ಅವರ ಉತ್ಪತ್ತಿಯಲ್ಲಿ ಏನಾರ ಕೊರತೆ ಇತ್ತು ಅಂತಂದರೆ ಆಯುರ್ವೇದದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಆಹಾರಗಳು, ಔಷಧಿಗಳು ಲಭ್ಯ. ಇವುಗಳನ್ನು ನೀವು ಹತ್ತಿರದ ವೈದ್ಯರನ್ನು ಸಂಪರ್ಕ ಮಾಡಿಬಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ನಿಮ್ಮ ಪ್ರಶ್ನೆ, ಸರ್ ನಾನು ಈ ದುಶ್ಚಟಕ್ಕೆ ಒಳಗಾಗ್ಬಿಟ್ಟಿದ್ದೇನೆ, ನನ್ನ ಶುಕ್ರಧಾತು ನಷ್ಟ ಆಗೋಗ್ಬಿಟ್ಟಿದೆ, ಮುಂದೆ ಹೇಗೆ? ಇದಕ್ಕೆ ಪರಿಹಾರ ಇದೆಯಾ? ಇದಕ್ಕೆ ಖಂಡಿತವಾಗೂ ಪರಿಹಾರ ಇದೆ. ನಷ್ಟ ಆಗಿರುವಂತಹ ಶುಕ್ರಧಾತುವನ್ನು ಉತ್ಪತ್ತಿ ಮಾಡಲಿಕ್ಕೆ ವಾಜೀಕರಣ ಔಷಧಿಗಳು ಅಂತಂದು ನಮ್ಮಲ್ಲಿ ಲಭ್ಯ, ಆಯುರ್ವೇದದಲ್ಲಿ ಲಭ್ಯ. ಅವುಗಳನ್ನು ನೀವು ಪ್ರಯೋಗ ಮಾಡ್ಕೋಬೋದು. ಗೊತ್ತಾಯಿತು? ಯಾರೂ ಹತಾಶರಾಗುವಂತಹ ಅವಶ್ಯಕತೆ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.